ನೋಡಿ ಅಂದ್ರೆ ಒಬ್ಬ ಹಿರಿಯ ನಟರ ಮೆಂಟಾಲಿಟಿ ಯಾವ ತರ ಇದೆ ಅಂತ ಅಂದ್ರೆ ಅಷ್ಟು ಮಟ್ಟಿಗೆ ಅವ್ರು ಮಾತಾಡಿದ್ರು ಸಹಿತ ಅವುಗಳನ್ನ ಯಾಕೆ ನಾವು ತಲೆಗೆ ತೆಗೆದುಕೊಳ್ಬೇಕು ಈ ರೀತಿಯಾಗಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಬಗಳುವಂಥದ್ದು ಜಾಸ್ತಿ ಅದನ್ನ ನಾವು ಜಸ್ಟ್ ಇಗ್ನೋರ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು ರಮೇಶ್ ಭಟ್ ಅವರ ಬಗ್ಗೆ ಮಾತನಾಡಬೇಕು ಅಂತ ಅಂದ್ರೆ ಅವ್ರ ತೂಕಕ್ಕಾದ್ರೂ ಇರಬೇಕು ಅವರು ಇವ್ರು ಏನೂ ಇಲ್ಲ ಡಾಕ್ಟರ್ ರಾಜ್ಕುಮಾರ್ಗೆ ಹೋಲಿಕೆ ಮಾಡಿದ್ರೆ ಇವ್ರು ಏನೂ ಅಲ್ಲ ಇಂಥವ್ರ ಬಗ್ಗೆ ಎಲ್ಲ ನಾವ್ಯಾಕೆ ಮಾತಾಡಬೇಕು ಜಸ್ಟ್ ಇಗ್ನೋರ್ ಮಾಡಬೇಕು ಅಂತ ಹೇಳ್ತಾರೆ ಹೌದು ಯಾಕಂದ್ರೆ ಇಗ್ನೋರ್ ಮಾಡಬೇಕು ಬಟ್ ಈ ರೀತಿಯಾಗಿ ಮಾತಾಡ್ತಿರ್ತಾರಲ್ಲ ಏನೇನೋ ನಾಲ್ಗೆಯನ್ನು ಹರಿಬಿಡ್ತಿರ್ತಾರಲ್ಲ ಅಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗುತ್ತೆ ಬುದ್ಧಿ ಕಲಿಸುವಂತ ನಿಟ್ಟಿನಲ್ಲಿ ಮಾಧ್ಯಮಗಳು ಪ್ರಯತ್ನವನ್ನ ಮಾಡ್ತಾರೆ ಯಾಕಂದ್ರೆ ಇನ್ನೊಮ್ಮೆ ಈ ರೀತಿಯಾಗಿ ಯಾರಿಗೂ ಸಹಿತ ಮಾತನಾಡಬಾರ್ದು ಸುಮ್ಮನೆ ನಾಲ್ಗೆ ಇದೆ ಅಂತ ಏನೇನೋ ಹರಿಬಿಡಬಾರ್ದು ಆ ಒಂದು ನಿಟ್ಟಿನಲ್ಲಿ ಅಶ್ವವೇಗ ನೀವು ಸಹಿತ ಬುದ್ಧಿಯನ್ನ ಕಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಿರ್ಮಾಪಕರಾದಂತಹ ಸಾರಾ ಗೋವಿಂದ್ ಸರ್ ನಮಸ್ತೆ ಇದೀಗ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕೊಟ್ಟಿರುವಂತ ಈ ಒಂದು ಹೇಳಿಕೆ ಇದೆಯಲ್ಲ ಅವರು ಮಾಡಿರುವಂತ ಒಂದು ಸಾಧನೆಗೆ ಅವರು ಕೊಟ್ಟಿರುವಂತ ಕೊಡುಗೆಗೆ 2.5 ಎಕರೆ ಏನು ದೊಡ್ಡದಲ್ಲ ಬಟ್ ಇಲ್ಲಿ ಮಾತಾಡ್ತಾರಲ್ಲ ಇಂಥವ್ರಿಗೆ ಏನ್ ಹೇಳ್ತೀರಾ ಸರ್ ಅದು ಹುಚ್ಚನಾಗಿ ನೀವ್ ಹೇಳಿದ್ರಲ್ಲ ಇವರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಅಂತ ಹಂಗೆ ಬುದ್ಧಿ ಕಲ್ಸೋಕೆ ಜನ ಇದ್ದಾರೆ ಆದ್ರೆ ಒಂದ್ ಮಾತು ಹೇಳ್ತೀನಿ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ಅಂತ ಅಹಿಂಸೆಯನ್ನ ನೋಡಿದಂತವ್ರಲ್ಲ ಮಾಡದಂತವ್ರಲ್ಲ ಅಂತಹ ಮಹಾನ್ ವ್ಯಕ್ತಿ ಬಗ್ಗೆ ಇವನಿಗೆ ಮಾತಾಡೋ ಯೋಗ್ಯತೆ ಇದೆಯಾ ಯಾರಿವನು ಯಾರಿವನು 1-2 ಪಿಕ್ಚರ್ ಮಾಡಿ ನಿರುದ್ಯೋಗಿ ಆಗಿದ್ದಾನೆ ಇವನಿಗೆ ಉದ್ಯೋಗ ಇಲ್ಲ ಕೇವಲ ಪ್ರಚಾರಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಯಾಕಂದ್ರೆ ದೊಡ್ಡವ್ರ ಬಗ್ಗೆ ಮಾತಾಡಿದಿರ್ತಾನೆ ಪ್ರಚಾರ ಸಿಗೋದು ನನ್ನಂತರ್ವ ನಿಮ್ಮಂತರ ಎಲ್ಲ ಮಾತಾಡ್ಬಿಟ್ರೆ ಪ್ರಚಾರ ಸಿಗುತ್ತಾ ಇವನಿಗೆ ದೊಡ್ಡವ್ರ ಬಗ್ಗೆ ಮಾತಾಡಿದಾಗ ಚೇತನ್ ಮಾತಾಡ್ದ ಇವ್ರ ಬಗ್ಗೆ ಮಾತಾಡ್ಬಿಟ್ಟವನೆ ಅಂತಾರೆ ಇದು ಪ್ರಚಾರದ ಗಿಮಿಕ್ಸು ಇಂಥವ್ರನ್ನ ಸರ್ಕಾರ ಬಗ್ಬಿಡಿಬೇಕು ಯಾವ ರೀತಿ ಅಂದ್ರೆ ಮೊದಲು ಇಲ್ಲಿ ಇಂಥ ಕಿಡಿಗೇಡಿಗಳಿಂದ ಸಮಾಜದಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಅದಕ್ಕೆ ಅವಕಾಶ ಕೊಡದೇ ಇದ್ದಂಗೆ ಸರ್ಕಾರ ಇವನ್ನ ಗಡೀಪಾರ್ ಮಾಡ್ಬೇಕು ಫಸ್ಟ್ ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾನೆ ನಾಳೆ ಇನ್ನೊಬ್ರ ಬಗ್ಗೆ ಮಾತಾಡ್ತಾನೆ ಮಹಾರಾಜರ ಬಗ್ಗೆ ಮಾತಾಡ್ತಾನೆ ಮಹಾರಾಜನಿಗೆ ಯಾಕೆ ಅಷ್ಟೊಂದು ಜಾಗ ಇದೆ ಕೇಳ್ಬೇಕಾಗಿತ್ತಲ್ಲ ಇವನು ಕೇಳೋವಂಥವ್ರೇ ಇರು ವಿಶ್ವೇಶ್ವರಯ್ಯನವ್ರ ಬಗ್ಗೆನೂ ಮಾತಾಡ್ತಾನೆ ಇವನು ಬಿಟ್ರೆ ಕುವೆಂಪು ಅಂತವ್ರ ಬಗ್ಗೆನೂ ಮಾತಾಡ್ತಾನೆ ವಿಷ್ಣುವರ್ಧನ್ ಅಂಬರೀಷ್ ಬಗ್ಗೆ ಮಾತಾಡ್ತಾನೆ ಇವ್ನಿಗೆ ಯಾವ ಯೋಗ್ಯತೆ ಇವನ್ ಏನ್ ಸಾಧನೆ ಇವ್ದೇನ್ ಕೊಡುಗೆ ಇವ್ದೇನಿದೆ ಹೇಳಿ ಏನ್ ಮಾಡಿದಾನೆ ಸಾಧನೆ ಅಂದ್ರೆ ಏನಂತ ಗೊತ್ತಾ ಇಲ್ವಾ ಅಂತ ಇವ್ರಿಗೆ ಏನ್ ಗೊತ್ತಿದೆ ಅವನಿಗೆ ಆ ಬ್ರಿಗೇಡ್ ರೋಡ್ ಅಲ್ಲಿ MG ರೋಡ್ ಅಲ್ಲಿ ಹೋಗಿ ರಾತ್ರಿ ಹೊತ್ತು ಹುಡುಗಿರ ಜೊತೆ ಪಬ್ಗಳಲ್ಲಿ ಕುಡ್ಕೊಂಡು ಗಲಾಟೆ ಮಾಡ್ಕೊಂಡು ಅವರು ಸ್ಟೇಷನ್ ಹೋದ್ರೆ ಕರ್ಕೊಂಡ್ಬರೋದು ಅಂತ ಗೊತ್ತ ಅವನಿಗೆ ಬೇರೆ ಏನೇನ್ ಗೊತ್ತಿದೆ ಅವನಿಗೆ ಅದೇ ರೀತಿ ಒಂದು ಮಾತಾಡ್ಬಿಡ್ತಾರಲ್ಲ ಸರ್ ಅಂತ ಅಲ್ಲಲ್ಲ ನಮಗೆ ನೋವಾಗತ್ತೆ ಎಲ್ಲಿ ಅಂದ್ರೆ ಯಾವತ್ತು ಏನೊಂದು ಬಯಸಿದಂತಂದ್ರು ರಾಜ್ಕುಮಾರ್ ಅವರು ಅವ್ರೇನಾದ್ರೂ ಮನಸ್ಸು ಪಟ್ಟಿದ್ರೆ ಅವರು ಮನಸ್ಸು ಪಟ್ಟಿದ್ರೆ ಇಲ್ಲಿವರೆಗೂ ಮುಖ್ಯಮಂತ್ರಿ ಆಗ್ತಿದ್ರು ರಾಜ್ಯದಲ್ಲಿ ಅವರು ಅದಕ್ಕೆ ಯಾವ್ದಕ್ಕೂ ಆಸೆ ಪಡ್ಲಿಲ್ಲ ನನ್ನ ಕ್ಷೇತ್ರ ಬೇರೆ ನಂದು ಕಲಾ ಸೇವೆ ಅಂತ ಹೇಳ್ಬಿಟ್ಟು ಕಲಾ ಸೇವೆ ಮಾಡ್ಕೊಂಡೇ ಪ್ರಾಣ ಬಿಟ್ಟವ್ರು ಒಂದು ಗೋಕಾಕ್ ಚಳವಳಿ ಇವನು ಹುಟ್ಟಿದ್ನ ಒಂದು ಪದ್ಮಭೂಷಣ ಸುಮ್ನೆ ಕೊಟ್ಬಿಡ್ತಾರ ಮೇಡಮ್ ಹೇಳಿ ಸುಮ್ನೆ ಕೊಡ್ತಾರ ಒಂದು ಪಾಲ್ಕೆ ಪ್ರಶಸ್ತಿ ಸುಮ್ನೆ ಕೊಡ್ತಾರ ಆ ಪಾಲ್ಕೆ ಪ್ರಶಸ್ತಿ ಬಂದಾಗ ಆ ಸಭಾಂಗಣದಲ್ಲಿ ಇಡೀ ಪ್ರಪಂಚದಿಂದ ಜನ ಬಂದಿದ್ರು ಆ ಒಂದು ದೃಶ್ಯ ನೋಡ್ಬೇಕಾಗಿತ್ತು ರಾಜ್ಕುಮಾರ್ ಅವ್ರಿಗೆ ಎಂತ ಗೌರವ ಕೊಟ್ರು ಅಂತ ಹೇಳಿದ್ರೆ ಎಂತ ಗೌರವ ಅಂದ್ರೆ ಅವ್ರ ಪ್ರಶಸ್ತಿ ತಗೊಂಡು ಬಂದು ತಮ್ಮ ಸೀಟಲ್ಲಿ ಕೂತ್ಕೊಳ್ಳೋವರೆಗೂ ಜನ ಕೂತ್ಕೊಳ್ಳಿಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡೆದು ಅವ್ರು ಕೂತ್ಕೊಂಡ್ಮೇಲೆ ಜನ ಕೂತ್ಕೊಂಡ್ರು ಅವ್ರಿಗೆಲ್ಲ ರಾಜ್ಕುಮಾರ್ ಏನ್ ಗೊತ್ತು ಅಲ್ವಾ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ವ್ಯಕ್ತಿತ್ವ ಎಂತದ್ದು ಅವರ ಒಂದು ಶ್ರೇಷ್ಠತೆ ಹೇಗಿತ್ತು ಅದ್ರ ಬಗ್ಗೆ ಎಲ್ಲ ನಮಗೆ ಅರಿವಿದೆ ಸರ್ ಬಟ್ ಇವರು ಒಂದು ಚಿಕ್ಕ ಮಗು ಕೂಡ ಈಗ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಗೊತ್ತು
ಬಟ್ ಇಂಥ ವ್ಯಕ್ತಿಗಳು ಯಾಕೆ ಹೀಗೆ ಮಾತಾಡ್ತಾರೆ ಅನ್ನುವಂಥದ್ದು, ಇದ್ರ ಬಗ್ಗೆ ನಿಮ್ಮ ಕ್ರಮ ಏನ್ ಸರ್ ಮುಂದೆ? ನೋಡಿಮ್ಮ, ನಮ್ಮ ಕ್ರಮ ನೋಡಿ, ಕ್ರಮ ಅಂತ ಹೇಳಿದ್ರೆ ನೋಡಿ, ಒಂದು ಸ್ಟ್ರೈಕ್ ಮಾಡ್ಬೋದು, ಮನೆ ಮುಂದೆ ಕೂತ್ಕೋಬಹುದು, ಏನ್ ಮಾಡ್ಬೋದು, ಅದು ಕ್ರಮ ಅಲ್ಲ, ಆಗಲ್ಲ. ಯಾಕೆಂದ್ರೆ ಆಮೇಲೆ ಕ್ರಮ ಅಂದ್ರೆ ಇನ್ನು ಬೇರೆ ತರ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ 5 ಬೆರಳು ಒಂದೇ ಸಮ ಇರಲ್ಲ. ಯಾರು ಗೊತ್ತು? ಯಾಕೆ ತಲೆಕೆಟ್ಟವರು ಇರ್ತಾರೆ ಅವನಂಗೆ. ಅವ್ನ್ ತಲೆಕೆಟ್ಟೆ ಮಾತಾಡ್ತಾ ಇರೋದು, ಅರೆ ಹುಚ್ಚ. ಅವ್ರ ತಂದೆ ತಾಯಿ ಸಂಸ್ಕೃತಿ ಹೇಳ್ಕೊಟ್ಟಿಲ್ಲ, ಹಿರಿಯರ ಬಗ್ಗೆ ಹೇಳ್ಕೊಟ್ಟಿಲ್ಲ, ನಮ್ಮ ನಾಡಿನ ಇತಿಹಾಸದ ಬಗ್ಗೆ ಹೇಳ್ಕೊಟ್ಟಿಲ್ಲ. ಎಲ್ಲೋ ಫಾರಿನ್ ಅಲ್ಲಿ ಹುಟ್ಟು ಅಲ್ಲಿ ಜೀವನ ಮಾಡ್ಕೊಂಡು ಇಲ್ಲಿಗೆ ಬಂದವನೆ ಕಳ್ಳ. ಇವತ್ತು ಈ ಭಾಷೆ, ಈ ಸಂಸ್ಕೃತಿಯನ್ನ ಹರಾಜಾಕೋದಕ್ಕೆ ನಿಂತವನೆ. ರಾಜ್ಕುಮಾರ್ ಅವ್ರನ್ನ ಏನಂತ ಕರೀತಾರಮ್ಮ? ಈ ನಾಡಿನ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಅಂತಾರೆ. ಆ ರಾಯಭಾರಿ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಏಕತೆ ಇದೆಯಾ? ಎಲ್ಲಾರ್ಗು ಕೊಟ್ಬಿಡ್ತಾರ 2 ಎಕರೆ ಜಾಗ, 3 ಎಕರೆ ಜಾಗನ? ಯೋಗ್ಯತೆ ಅದನ್ನ ಪಡ್ಕೊಂಡ್ ಬಂದಿರ್ಬೇಕು. ನಿನಗೆ ಹರಿಶ್ಚಂದ್ರ ಘಾಟಲ್ಲಿ 3 ಅಡಿ ಜಾಗನೂ ಇಲ್ಲ, ಪಡ್ಕೋ ನೀನು ಅಂತದನ್ನ. ನಾವು ಖುಷಿ ಪಡ್ತೀವಿ. ನಿನಗೆ ಅಂತ ಸರ್ಕಾರ ಗೌರವ ಕೊಟ್ರೆ, ಅಂತ ಸಾಧನೆ ಮಾಡಿದ್ರೆ ನೀನು ಪಡ್ಕೋ. ನಾವೇನ್ ಬೇಡ ಅಂತೀವ, ಹೊಟ್ಟೆ ಉರಿ ಪಡ್ತೀವ? ಅಯ್ಯೋ ನನ್ನ ಮಗನೇ, ನೀನು ಸಾಧನೆ ಮಾಡ್ದೇನೆ ಇಷ್ಟೆಲ್ಲ ಮಾತಾಡೋನು, ನೀನು ಜೀವಮಾನದಲ್ಲಿ ಏನ್ ಸಾಧನೆ ಮಾಡ್ತೀಯ? ಸರ್, ಪ್ರತಿ ಬಾರಿನೂ ಸಿನಿಮಾ ಇಂಡಸ್ಟ್ರಿಯ ಮೇಲೆ ಈ ರೀತಿಯಾದಂತ ಮಾತುಗಳು, ಈ ರೀತಿಯಾಗಿ ಒಂದಲ್ಲ ಒಂದು ತಗಾದಿಗಳು ಬರ್ತಾನೆ ಇರುತ್ತೆ. ಸೊ ಫಿಲಂ ಚೇಂಬರ್ ಅಲ್ಲಿ ಈ ಕುರಿತಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಏನಾದ್ರೂ ಒಂದಿಷ್ಟು ಪ್ಲಾನಿಂಗ್ಸ್ ಇದೆಯಾ ಹೇಗೆ ಅಂತ ಸರ್? ಇವನು ಚಿತ್ರರಂಗದಲ್ಲಿ ಎಲ್ಲಿದ್ದಾನೆ? ನಾನು ಆಗ್ಲೇ ಹೇಳಿದೆ ನಿರುದ್ಯೋಗಿ ಅಂತ. ಇವನಿಗೆ ಚಿತ್ರರಂಗದಲ್ಲಿ ಯಾವುದೇ ಅವಕಾಶಗಳಿಲ್ಲ. ಇಂಥವ್ನ ಯಾರು ಸೇರಿಸ್ತಾರೆ? ಅವಕಾಶಗಳಿಲ್ಲ. ಚಿತ್ರರಂಗ ಬಿಟ್ಟು 15 ವರ್ಷ ಆಗಿದೆ. ಏನ್ ಹೇಳಿ, ಅವಕಾಶ ಇಲ್ದೇನೆ ಈಗ ಅಹಿಂಸಾ ಏನೋ ಕಟ್ಕೊಂಡು ಓಡಾಡ್ತಾನೆ. ಇವನ್ ಹೆಣ ಸತ್ರ ಹೆಣ ಹೊರಕ್ 4 ಜನ ಇಲ್ಲ. ಇವರೆಲ್ಲ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಬರೀ ಪ್ರಚಾರಕ್ಕೆ. ಇದಕ್ಕೆ ಕೂಡ್ಲೆ ಪೊಲೀಸ್ ಅಧಿಕಾರಿಗಳು ಮಧ್ಯ ಪ್ರವೇಶ ಮಾಡಿ ಅವ್ರನ್ನ ಗಡೀಪಾರ್ ಮಾಡಬೇಕು. ಇದು ನಮ್ಮ ಒತ್ತಾಯ. ಸರ್, ಅಂತಂದ್ರೆ ಈ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ರೆ ನೀವು ಒಂಚೂರು ಇದ್ರ ಬಗ್ಗೆ ಏನಾದ್ರು ಧ್ವನಿ ಎತ್ತಿ ಹೇಳ್ಬೋದಲ್ಲ, ಇಂಥವ್ರು ಇದಾರೆ, ಇಂಥವ್ರನ್ನ ಬಾಯಿ ಮುಚ್ಚುವಂತ ಕೆಲಸ ಮಾಡ್ಬೇಕು ಅಂತ. ಅಲ್ಲ, ನಾವ್ ಅದನ್ನ ಹೇಳಿದ್ರೆ ಪಾಪ ಏನಾಗ್ತಾನೋ ಏನೋ ಗೊತ್ತಿಲ್ಲ. ಯಾಕೆ ಬೇಕು ಇದನ್ನ? ಕಾನೂನು ಪ್ರಕಾರ ಸರ್ಕಾರ ಕ್ರಮ ತಗೋಬೇಕು. ಯಾಕಂತಂದ್ರೆ ಕಾನೂನು ಹದಗೆಡೋದಕ್ ಮುಂಚೆ ಇಂಥವನ್ನೆಲ್ಲ ಮಾಡಿದ್ರೆ ಸರ್ಕಾರಕ್ಕೂ ಒಳ್ಳೇದು, ನಮಗೂ ಒಳ್ಳೇದು. ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.